welcome to my YouTube channel, guys. Today ಎದ್ದು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ನಮ್ಮ ಕಿರಣ್ ಅಣ್ಣ ಬಂದಿದ್ರು. ಕಿರಣ್ ಅವ್ರ ಜೊತೆ ಹೋಗಿ ನಾಷ್ಟ ಮಾಡೋಣ ಅಂತ ಹೊರಟ್ವಿ. ನಾಷ್ಟ ಮಾಡಕ್ಕೆ ಮನ್ಸಿರ್ಲಿಲ್ಲ, ಆದ್ರೂ ಏನು ಮಾಡಕ್ಕಲ್ಲ, ತಿಂದ್ವಿ. ಬ್ಯಾಕ್ ಟು ಪಾರ್ಕಿಂಗ್ ಹತ್ರ. ಇವತ್ತು ಬೆಳಗ್ಗೆನೆ ಡ್ಯೂಟಿ ಮಾಡೋಣ, ಯಾಕೋ ನೈಟ್ ಡ್ಯೂಟಿ ಆಗ್ತಿಲ್ಲ ಅಂತ ಹೊರಟ್ವಿ. ರ್ಯಾಪಿಡ್ ಆನ್ ಮಾಡಿದ್ವಿ, ಒಂದ್ ಡ್ಯೂಟಿ ಬೀಳಿಲ್ಲ. ರೌಂಡ್ ಹೊಡೆದಿ ಸಾಕಾಯ್ತು. ಕೊನೆಗೂ ಒಂದ್ ಡ್ಯೂಟಿ ಬಿದ್ದೇ ಬಿಡ್ತು ರ್ಯಾಪಿಡೋದಲ್ಲಿ. CNG ಇರಲಿಲ್ಲ, CNG ಫಿಲ್ ಮಾಡಿಸ್ಕೊಂಡು ಹೊರಟೆ. ಡ್ರಾಪ್ ಆಗಿ 2.5 ಅವರ್ ಆದ್ಮೇಲೆ ಒಂದ್ ಡ್ಯೂಟಿ ಕೊಟ್ಟ ಮತ್ತೆ ಏರ್ಪೋರ್ಟ್ಗೆ. ನೋಡಿದ್ರೆ ಫುಲ್ ಹೆಬ್ಬಾಳೆಲ್ಲ ಜಾಮ್ ಆಗ್ಬಿಟ್ಟಿತ್ತು. ಡ್ರೈವಿಂಗ್ ಫೀಲ್ಡ್ ಏನು ಮಾಡಕ್ಕಲ್ಲ, ಜಾಮಲ್ಲಿ ಸಾಯ್ಬೇಕು ಇಲ್ಲ ಮನೇಲಿ ಸಾಯ್ಬೇಕು, ಎರಡೇ ದಾರಿ. ಡ್ರಾಪ್ ಮಾಡಿದೆ, ಸೀದಾ ನಾ ಹೊರಟಿದ್ದೆ ಪಾರ್ಕಿಂಗ್ ಕಡೆ. ಮಸ್ತ್ ಇದೀನಿ ನೋಡೋಣ ನೀನು. ಒಂದ್ ರೌಂಡ್ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಟೈಮ್ ನೋಡಿದ್ರೆ ಆಲೆ ಲೇಟ್ ಆಗ್ಬಿಟ್ಟಿತ್ತು. ರೆಡಿ ಆಗ್ಬಿಟ್ಟು ಹೊರಟೆ. ಡ್ಯೂಟಿ ಮಾಡಿಲ್ಲ ಅಂದ್ರೆ ಇಂತ ಖಾಲಿ ಪೋಸ್ ಕೊಟ್ಕೊಂಡು ಕುತ್ಕೊಳ್ಳೋದು ಗಾಡಿಲಿ. ಏನಿಲ್ಲ ಅಂದ್ರೆ ಒಂದು 10 ರೌಂಡ್ ಹೊಡೆದಿನಿ ಏರ್ಪೋರ್ಟ್. ಅವಾಗ ಲಾಸ್ಟ್ ಒಂದು ಡ್ಯೂಟಿ ಕೊಟ್ಟ ರ್ಯಾಪಿಡೋದಲ್ಲಿ. ಪಿಕಪ್ ಮಾಡಕ್ ಬೇಗ ಹೋಗ್ಬಿಟ್ಟಿದ್ದೆ, ಇವ್ರು ಬರೋದ್ ಲೇಟ್ ಆಗಿ ಹೋಗಿತ್ತು. ಪಾರ್ಕಿಂಗ್ ಚಾರ್ಜ್ ಬೇರೆ ಕಟ್ಬೇಕಾಗಿತ್ತು. ಅವ್ರಿಗೆ ಹೇಳ್ದೆ, ಓಕೆ ಸರ್ ನಾನೇ ಕಟ್ತೀನಿ ಅಂತ ಪಾಪ ಅವರೇ ಪೇ ಮಾಡ್ಬಿಟ್ರು. ಅಲ್ಲಿಂದ ಹೆಬ್ಬಾಳ ಹತ್ರ ಬಂದು ಖಾಲಿ ಬಂದು ಒಂದು ಟೀ ಕುಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿದೆ. ಭಾಷೆ ಮಾತಾಡಿದ್ದೊಂದು ಭಾಷೆ ಅಲ್ಲ, ತುಂಬಾ ಹೊತ್ತು ಕಾದು ಸಾಕಾಗೋಯ್ತು ಹೆಬ್ಬಾಳದಲ್ಲಿ. ಕೊನೆಗೂ ಒಂದು ಏರ್ಪೋರ್ಟ್ ಸೈಡ್ ಒಂದು ಡ್ಯೂಟಿ ಕೊಟ್ಟ, ಒಂದು 200 ರೂಪಾಯಿದು. ನೋಡ್ರಿ ನನ್ನ ಮಗ ಮಾಡಿರೋದು ಕತೆ. ಈ ರೇಂಜ್ ಕಣ್ ಕಾಣ್ದಂಗೆ ಗಾಡಿ ಓಡಿಸ್ತಾರೆ ಅಂದ್ರೆ ಇವರು ಏನಕ್ಕೆ ಬರಬೇಕು ಗಾಡಿ ಓಡಿಸೋಕ್ಕೆ? ಇಂಥವ್ರಿಂದ ಡ್ರೈವರ್ಗಳಿಗೆ ಅವಮಾನ ಅಲ್ಲ. ಅಕ್ಕಪಕ್ಕ ಯಾವ್ದಾರ ಗಾಡಿ ಬಂದಿದ್ರಿ ಏನ್ ಗತಿ ಇವ್ರದ್ದು ಅಂತ ಕತೆ. ಹಿಡ್ಕೊಂಡು ಇಲ್ಲಿವರೆಗೂ ಹೊಡ್ಕೊಂಡ್ ಬಂದಿರೋದು ಅಣ್ಣ. ನೋಡ್ರಿ ಅಣ್ಣಂಗೇನು ಅಷ್ಟು ಕಣ್ಣೇ ಕಾಣಿಸಿಲ್ಲ. ಅವನ ಏನು ಹೊರಕಡೆ ಬಂದ್ಬಿಟ್ಟ ಅಲ್ಲಿ. ಅದ್ರಲ್ಲಿ ಬೇರೆ ಕನ್ನಡನೂ ಬರ್ತಿಲ್ಲ ಅವನಿಗೆ. ಏನ್ ಮಾಡೋದಂತ ಏನಪ್ಪ ವಿಷಯ ಅಂದ್ರೆ, ಈಗ ನಾವು ರೋಡ್ ಸೈಡಲ್ಲಿ ಎಲ್ಲಾರು ಎಲ್ಲೋ ಬೋರ್ಡ್ ಗಾಡಿಗಳು ಕೆಟ್ಟೋಗಿ ನಿಲ್ಸಿರ್ತಾರಲ್ಲ, ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಂಥ ಕೆಲಸ ಮಾಡಿ. ಅಂದರೆ ಯಾವ ಥರ ಹೆಲ್ಪ್ ಅಂದರೆ, ಈಗ ನೋಡ್ರಿ ನಿಮ್ದು ಏನಾರು ಅವ್ರದ್ದು ಪಾಪ ಬ್ಯಾಟ್ರಿ ಗೀಟ್ರಿ ಡೌನ್ ಆಗಿರುತ್ತಲ್ಲೋ, ಪೆಟ್ರೋಲ್ ಆಗಿರುತ್ತೋ, ಏನೋ ಒಂದು ಮತ್ತೊಂದು ಏನೇನೋ ಆಗಿರ್ತದೆ. ಸ್ವಲ್ಪ ಏನಾಯ್ತಣ ಕೇಳೋದು ಇಲ್ಲ, ಏನಾರು ನಿಮ್ಮ ಕೈಲಾದ ಸಹಾಯ ಮಾಡಿ. ನೀವು ಒಬ್ರಿಗೆ ಮಾಡಿದ್ರೆ ಇನ್ನೊಬ್ರು ನಿಮಗೆ ಮಾಡ್ತಾರೆ ಹೆಲ್ಪು. ಆ ಥರ ದಯವಿಟ್ಟು ಇದೊಂದು ರಿಕ್ವೆಸ್ಟು. ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.